ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ, ಶಾಸಕ ಸಿಮೆಂಟ್ ಮಂಜು. ಆಶಾ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸೋಮವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಆಶಾ ಕಾರ್ಯಕರ್ತೆಯರ ಕೆಲಸವು ಸಮಾಜದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಆಶಾ ಕಾರ್ಯಕರ್ತೆಯರು ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಈ ನಿಟ್ಟಿನಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ತಿಳಿಸಿದರು. ಕಾಫಿ ತೋಟದ ಎಸ್ಟೇಟ್ಗಳಲ್ಲಿ ಹೊರವಲಯದ ಕಾರ್ಮಿಕರ ಆರೋಗ್ಯ ಸಮಸ್ಯೆ ತಿಳಿಯಲು ತೆರಳುವ ಆಶಾ ಕಾರ್ಯಕರ್ತೆಯರಿಗೆ ಮಾಲೀಕರು ಮತ್ತು ಕಾರ್ಮಿಕರು ಸೂಕ್ತ ದಾಖಲಾತಿ ನೀಡಿ ಸಹಕರಿಸುವಂತೆ ತಿಳಿಸಿದರು. ಈ ವೇಳೆ ಶಾಸಕರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಆಶಾ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ 2,000ದಷ್ಟು ಗೌರವಧನವನ್ನು ಹೆಚ್ಚಿಸಬೇಕು. ಸೇವಾ ನಿವೃತ್ತಿ ಪಡೆಯುವ ಆಶಾ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂತೆ 5 ಲಕ್ಷ ರೂಪಾಯಿ ನೀಡಲು ಕ್ರಮ ವಹಿಸಬೇಕು. ಆಶಾ ಸುಗಮಕಾರರನ್ನ ಸೂಕ್ತ ವೇತನ ನೀಡಿ ಮುಂದುವರಿಸುವಂತೆ ಸೇರಿ ಇನ್ನೂ 10 ಹಲವು ಬೇಡಿಕೆ ಪರಿಹರಿಸುವಂತೆ ಕೋರಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಮಹೇಶ್, ತಾಲೂಕು ಆಶಾ ಕಾರ್ಯಕರ್ತೆಯರ ಮೇಲ್ವಿಚಾರಕಿ ಭೂಮಿಕಾ ಗೌಡ ಉಪಸ್ಥಿತರಿದ್ದರು. ಸ್ಟಡಿ ಹಾಕೋಣ ಸರ್, ಎಲ್ಲ ವ್ಯವಸ್ಥೆ ಇದೆ. ಊರಿನ ಎಲ್ಲ ಯೂನಿಫಾರ್ಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಮತ್ತು ಗಾರ್ಡನ್ ಚೇರ್ ಎಲ್ಲ ವ್ಯವಸ್ಥೆ ಇದೆ ಸರ್. ಬಿಲ್ಡಿಂಗು ಸರಿಯಾಗಿದೆ ಸರ್. ದುರಸ್ಥರಿದೆ, ಅದು ರಿಪೇರಿ ಇದೆ ಸರ್. ಮತ್ತೆ ಇದು ಹಳೆ ಬಿಲ್ಡಿಂಗ್ ಸರ್, ಗೋಡೆ ಎಲ್ಲ ಬಿರುಬಿಟ್ಟಿದೆ ಸರ್. ಡಿಸ್ಕನೆಕ್ಟ್ ಆಗದಲ್ಲೇ ಬರೀ ಕರೆಂಟ್ ಇದೇ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಕನೆಕ್ಷನ್ನೇ ಇಲ್ಲ, ಸಮಸ್ಯೆ ಇದೆ. ಕನೆಕ್ಷನ್ನೇ ಇಲ್ಲ ನಮಗೆ ಸ್ಟಾರ್ಟಿಂಗ್ ಡಿಸ್ಕನೆಕ್ಟ್ ಆಗದಲ್ಲೇ ಬರೀ ಕರೆಂಟ್ ಇದೇ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಕನೆಕ್ಷನ್ನೇ ಇಲ್ಲ, ಸಮಸ್ಯೆ ಇದೆ. ಕನೆಕ್ಷನ್ನೇ ಇಲ್ಲ ನಮಗೆ ಸ್ಟಾರ್ಟಿಂಗ್ ಸೌಕರ್ಯಗಳಿಲ್ಲ, ವಾಲ್ ಪೇಂಟಿಂಗ್ಸ್ ಇಲ್ಲ, ಅಟ್ರಾಕ್ಟಿವ್ ಇಲ್ಲ ಅನ್ನೋ ಕಾರಣದಲ್ಲಿ ತುಂಬಾ ಅಂಗನವಾಡಿಗಳಿಗೆ ಮಕ್ಕಳು ಕಲಿಸಕ್ಕೆ ಹಿಂದೆ ಜರುಗಿದ್ದಾರೆ ಪೋಷಕರು. ದಯಮಾಡಿ ಈ ದಿನ ಹೊಸದಲ್ಲಿ ನಡೆಯುತ್ತೆ ಎಲ್ಲ ಅಂಗನವಾಡಿಗಳಿಗೆ ಒಳ್ಳೆ ಒಂದು ಕಟ್ಟಡಗಳ ನಿರ್ಮಾಣ ಮಾಡಿಕೊಡ್ಬೇಕಾಗಿ ನನ್ನ ಶಾಸಕರ ಗೊತ್ತಿರ್ತಕ್ಕಂಥ ಮಂಜಣ್ಣನವರೆಲ್ಲ ಒಂದು ಮನವಿ. ನೀವು ಅಸೆಂಬ್ಲಿಗಿದ್ದಾಗ ನಮಗೆ ಕೊಡ್ತಕ್ಕಂಥ ಸಂಬಳದ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಅಂತ ಎಲ್ಲರ ಪರವಾಗಿ ಕೇಳ್ತಾರೆ. 2015ರಿಂದ ನಮಗೆ ಕೇಂದ್ರ ಸರ್ಕಾರ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಒಂದು ಮೂಲಭೂತ ಸೌಲಭ್ಯಗಳಾಗಲಿ, ಒಂದು ಕ್ಲೀನ್ ಮಾಡೋದಾಗ್ಲಿ, ಒಂದು ಹಣ ಉಳಿಸೋದಾಗ್ಲಿ, ಆಮೇಲೆ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಬಂದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಬೇಕಾದಷ್ಟು ಸ್ವೀಟ್ಗಳೆಲ್ಲ ಕೊಡ್ತಾರೆ. ನಮ್ಮ ನಾನು ಮಾಡಿದ್ದು ಈಗ ಪಿಡಿಒಗೆ ಡೈರೆಕ್ಷನ್ ಕುಡಿಯ ನೀರು, ಮುಖ್ಯವಾಗಿ ಅಂಗನವಾಡಿ ಆವರಣಗಳನ್ನ ಸ್ವಚ್ಛವಾಗಿಟ್ಟಿರಬೇಕಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಈಗ ನಾವು ಅವನಿಗೆ ನಾವು ಗ್ರಾಮ ಪಂಚಾಯತಿಗೆ ಡೈರೆಕ್ಷನ್ ಕೊಡ್ತೀವಿ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಶೌಚಾಲಯದ ವ್ಯವಸ್ಥೆ ಖಂಡಿತವಾಗಲೂ ಕೂಡ ಪ್ರತಿ ಅಂಗನವಾಡಿಗೂ ಕೂಡ ಶೌಚಾಲಯದ ವ್ಯವಸ್ಥೆ ಮತ್ತು ಶೌಚಾಲಯಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದನ್ನು ಕೂಡ ನಾವು ಸ್ಥಳೀಯ ಅಂಗನವಾಡಿಗೆ ಡೈರೆಕ್ಷನ್ ಕೊಡ್ತೀವಿ. ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರೂರಲ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ನಾವು ಡೈರೆಕ್ಷನ್ ಕೊಟ್ಟಿದ್ವಿ. ಖಂಡಿತವಾಗ್ಲೂ ಕೂಡ ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಅಂಗನವಾಡಿಗೂ ಕೂಡ ಕನೆಕ್ಷನ್ ಕೊಡ್ತಾರೆ. ಕೊಟ್ಟಿಲ್ಲದೆ ಇರತಕ್ಕಂಥ ಅಂಗನವಾಡಿಗೂ ಕೂಡ ಕೊಡ್ತಾರೆ. ಬಹುಮುಖ್ಯವಾಗಿ ನಾನು ಗಮನಿಸಿದ ಪ್ರಕಾರವಾಗಿ ತುಂಬ ಅಂಗನವಾಡಿಗಳಲ್ಲಿ ಕರೆಕ್ಟ್ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಈಗ
ನಾಳೆಯಿಂದ ನೀವು ಕನೆಕ್ಷನ್ ಮಾಡಿಸ್ಬೇಕ್ರೆ ಈಗ ನೀವು ಹೋಗ್ಬೇಕಾದ್ರೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ ಅಂಗನವಾಡಿಗಳಿಗೆ ಡಿಸ್ಕನೆಕ್ಟ್ ಮಾಡಿದರೆ ಫಸ್ಟ್ ಅವ್ರಿಗೆಲ್ಲ ಕನೆಕ್ಷನ್ ನಾಳೆಯಿಂದಲೇ ಮಾಡಿಸ್ಬೇಕು. ಅದರಲ್ಲಿ ಏನು ಮುಲಾಜಿಲ್ಲ. ಟೌನ್ ಇರ್ಬೋದು, ವಿಲೇಜಸ್ ಇರ್ಬೋದು. ಅದು ಕನೆಕ್ಷನ್ ಖಂಡಿತವಾಗ್ಲೂ ಕೂಡ ಕನೆಕ್ಷನ್ ಕೊಡಿಸ್ತೀವಿ. ತಾವು ಹೇಳಿದ ಪ್ರಕಾರವಾಗಿ ಮಕ್ಕಳುಗಳಿಗೆ ನಲಿಕಲಿ ಟೇಬಲ್ ಭಾರಿ ಮುಖ್ಯ ಇದೆ. ಬಂದಂಥ ಮಕ್ಕಳು ನೆಲದ ಮೇಲೆ ಕೂರ್ತವೆ, ಜಂಕಾದ ಸಮಸ್ಯೆ ಇದೆಲ್ಲ ನಾವು ಕೂಡ ಗಮನಿಸಿದ್ವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಹಂತವಾಗಿ ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ತುಂಬ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. ನಾವೀಗ ಸರ್ಕಾರಕ್ಕೆ ಈ ಸತಿ ಅಧಿವೇಶನದಲ್ಲಿ ತಮ್ಮ ಸಂಬಳದ ಜೊತೆಗೆ ಇದನ್ನು ಕೂಡ ನಾವು ಗಮನಕ್ಕೆ ತರ್ತೀವಿ. ಸರ್ಕಾರಕ್ಕೆ ಸ್ವಂತ ಕಟ್ಟಡಗಳು ಬೇಕು, ಎಷ್ಟು ಸ್ವಂತ ಕಟ್ಟಡಗಳಿಲ್ಲ ಅಂತೇಳಿ ಅಂಕಿಅಂಶವನ್ನು ತಗೊಂಡು ಸರ್ಕಾರಕ್ಕೆ ಸ್ವಂತ ಕಟ್ಟಡವನ್ನು ಕೊಡಲಿಕ್ಕೆ ಮನವಿನ ಮಾಡ್ತೀವಿ. ಅದೇ ರೀತಿಯಲ್ಲಿ ಕಾಂಪೌಂಡು ಕೂಡ ಭಾರಿ ಮುಖ್ಯ. ಯಾಕೆಂದರೆ ಸಣ್ಣ ಮಕ್ಕಳು ಆಟ ಆಡ್ಬೇಕಂದ್ರೆ ಹೊರಗಡೆ ಹೋಗ್ತಕ್ಕಂಥದ್ದು, ಮತ್ತೆ ತರಕಾರಿಗಳನ್ನು ಕೂಡ ಇವತ್ತು ಸಪ್ಲೈ ಕೊಡ್ತಾ ಇಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಕಾಂಪೌಂಡ್ ಇದ್ರೆ ಅಟ್ಲೀಸ್ಟ್ ತರಕಾರಿಯನ್ನು ಕೂಡ ಅದರ ಜೊತೆ ಬೆಳಿಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವೊಂದು ಈ ಸುತ್ತಾಗಿಲ್ಲ, ಕೆಲವೊಂದು ಅಂಗನವಾಡಿ ಕಟ್ಟಡಕ್ಕೆ ಜಾಗ ಇಲ್ಲ ಅಂತಕ್ಕಂಥದ್ದು ತಾವು ಹೇಳಿದ್ದೀರ. ನಾನು ಕಂದಾಯ ಇಲಾಖೆಗೆ ಡೈರೆಕ್ಷನ್ ಕೊಡ್ತೀನಿ. ಎಲ್ಲಿಗೆ ಜಾಗ ಇಲ್ಲ ಅಲ್ಲಿಗೆ ಜಾಗವನ್ನು ಕೂಡಲೇ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ನಾನು ತಹಸೀಲ್ದಾರ್ ಅವರಿಗೆ ಡೈರೆಕ್ಷನ್ ಕೊಡ್ತೀನಿ. ಆದಷ್ಟು ಬೇಗ ಖಾಲಿ ಜಾಗ ಎಲ್ಲಿದೆ ಅಲ್ಲಿಗೆ ಜಾಗವನ್ನು ಮಾಡಿಕೊಂಡ್ರೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟು ಆದಷ್ಟು ಬೇಗ ಒಂದು ಹೊಸ ಕಟ್ಟಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಅರ್ಧಬರ್ಧ ಆಗಿರ್ತಕ್ಕಂಥ ಕಟ್ಟಡ ಇಲ್ಲಿ ನೀವು ಯಾವ್ದಾದ್ರು ಮತ್ತೆ ನೀವು ಅಷ್ಟೇ ಅವರಿಗೆ ಕೋಆರ್ಡಿನೇಷನ್ ಅರ್ಧಬರ್ಧ ಆಗಿದ್ರೆ ಈಗ ಯಾವ್ದಾದ್ರು ಒಂದು ಏಜೆನ್ಸಿ ಕೊಟ್ಟಿರಬೇಕು. ಯಾವುದೋ ಏಜೆನ್ಸಿ ಬದಲು ಯಾವ ಕೊಡೋದು ಯಾವ ರೀತಿ ಕೊಡ್ತಾರೆ ಗೊತ್ತಿರುತ್ತೆ. ಅರ್ಧಬರ್ಧ ಆಗಿರ್ತಕ್ಕಂಥ ಕಟ್ಟಡನ ನೀವು 4-5 ವರ್ಷ ಹಾಕಿ ಅಂತಂದ್ರೆ ನಾವೆಲ್ಲವೂ ಕೂಡ ಹಾಳಾಗುತ್ತೆ, ಏನು ಉಪಯೋಗ ಆಗಲ್ಲ. ಅರ್ಧಬರ್ಧ ಆಗಿರ್ತಕ್ಕಂಥ ಕಟ್ಟಡನ ಫಾಸ್ಟಾಗಿ ಫಿನಿಶ್ ಮಾಡಬೇಕ್ರಿ. ನೀವು ಸುಮ್ಮನೆ ಯಾವ ಕಾಂಟ್ರಾಕ್ಟ್ ಅರ್ಧಬರ್ಧ ಕೆಲಸ ಮಾಡಿ 5 ವರ್ಷ ಬಿಟ್ಟು ಗೋಡೆ ಎಲ್ಲ ವೀಕ್ ಆಗಿ ಹೋಗಿರುತ್ತೆ, ಏನು ಪ್ರಯೋಜನ ಆಗುತ್ತೆ? ಅದು ನೀವು ಜವಾಬ್ದಾರಿ ತಗೋಬೇಕಿಲ್ಲ. ನಿಮ್ಮ ಮೇಲೆ ಗಮನಕ್ಕೆ ಮುಲಾಜಿಲ್ಲ ಹೇಳಿದ್ದೀನಿ. ಯಾವ್ದು ಅರ್ಧಬರ್ಧ ಕಟ್ಟಡ ಆಗಿದೆ ಮತ್ತು ಆ ಟೈಮಿಂಗ್ಸ್ ಪ್ರಕಾರವಾಗಿ ಏನು 1 ಇಯರ್ ಟೈಮ್ ಕೊಡ್ತೀವೋ, 6 ತಿಂಗಳು ಟೈಮ್ ಕೊಡ್ತೀವೋ ಆ ಟೈಮ್ ಪ್ರಕಾರ ಮುಗಿಬೇಕು ಬಿಲ್ಡಿಂಗ್. ಯಾಕೆ ಅಷ್ಟು ಲೇಟ್ ಆಗುತ್ತೆ? ಅದನ್ನು ಕೂಡ ಇನ್ ಟೈಮ್ಗೆ ಮುಗಿಸ್ಕೊಡ್ಬೇಕು. ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಹೇಳಿರ್ತಕ್ಕಂಥ ಸಮಸ್ಯೆ ನಮ್ಮ ಗಮನದಲ್ಲಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಹಂತವಾಗಿ ತಮ್ಮ ಸಮಸ್ಯೆಗಳಿಂದ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವೊಂದು ನಾವು ಮಾಡ್ಬೋದು, ಕೆಲವೊಂದು ಸರ್ಕಾರದಿಂದ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಮಗೂ ಆಸೆ ಇದೆ. ಎಲ್ಲ ಅಂಗನವಾಡಿಗಳಿಗೂ ಕೂಡ ಒಂದು ಯೂನಿಫಾರ್ಮ್ ಪೇಂಟ್ ಮಾಡಿಸ್ಬೇಕು. ಕೆಲವೊಂದು ಹೊಸ ಅಂಗನವಾಡಿಗಳಲ್ಲಿ ಪೇಂಟ್ ಮಾಡಿದರೆ ಒಳಗಡೆ ಆರ್ಟ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಾಡಿಸ್ಬೇಕು ಅಂತಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ಸೆಂಟ್ರಲೈಸ್ ಎಲ್ಲ ಅಂಗನವಾಡಿಗಳು ಕೂಡ ಒಂದೇ ರೀತಿಯಲ್ಲಿ ಪೇಂಟ್ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಖಂಡಿತವಾಗಲೂ ಕೂಡ ಇದೆಲ್ಲವೂ ಸಂದರ್ಭದಲ್ಲಿ ಹೇಳ್ತಾ ವಾಟರ್ ಕ್ಷೇತ್ರದಲ್ಲಿ ಮೊನ್ನೆ ಒಂದು 60-70 ಅಂಗನವಾಡಿ ಕೊಟ್ಟಿದ್ದೀನಿ. ಫಸ್ಟು 60-70 ಅಂಗನವಾಡಿಗೆ ಕನೆಕ್ಷನ್ಸ್ ಆಗಿಲ್ಲ. ಮತ್ತು ಎಲ್ಲಿಗೆ ಟ್ಯಾಂಕ್ ಬೇಕು ಇದಕ್ಕೆ ಸಂಬಂಧಪಟ್ಟಾಗ ಈಗ ಮೊದಲಿನ ತರಿಸ್ಕೊಳ್ಳೋಕೆ ಹೇಳಿದ್ದೀನಿ ಪಿ ಡಿ ಒ ಮುಖಾಂತರ. ಫಸ್ಟು ಇದಾದ್ಮೇಲೆ ಇದು ಓದೋಕೆ ವಾಟರ್ ಫಿಲ್ಟರ್ ಕೂಡ ಕನೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ